ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದೆ 4 ಡೇಸ್ ಲೀವ್ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೊರಟಿದ್ದೀವಿ, ಒಂದು 4 ಡೇಸ್ ಲೀವ್ ಆಚೆ ಕಳೆಯೋಣ ಅಂದ್ಬಿಟ್ಟು ಅಂತ ನೋಡ್ತಾ ಇರ್ಬೋದು. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ. ಮನೆಯನ್ನು ಬಿಟ್ಟು ಹೋಯ್ ಹೊರಟ್ವಿ. ಸ್ವಲ್ಪ ಲೇಟ್ ಆಯಿತು ಮನೆ ಕೂಡ ಬಿಡೋದು. ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ಸ್ವಲ್ಪ ಬೇಗನೆ ಹೋಗಬೇಕು ಅಂತ. ಚೆನ್ನಾಗಿರುತ್ತೆ ಗಂಜಿ ತಾನೇ. ಮನೆ ಬಿಟ್ಟಿದ್ದಂಗೆ ಮೂಡ್ ಆಫ್ ಆಯಿತು ಎಲ್ರಿಗೂ. ಏಕೆಂದರೆ ನಮ್ಮದು ಮಾಮೂಲಿ ರೋಡಲ್ಲಿ ಓಡಾಡ್ತಾ ಇದ್ವಲ್ಲ, ಆ ರೋಡು ಸ್ವಲ್ಪ ರಿಪೇರಿ ಕೆಲಸ ನಡೀತಾ ಇದೆ. ಅದರಿಂದ ಬೇರೆ ರೋಡಲ್ಲಿ ಬಂದ್ವಿ. ಅದು ಸ್ವಲ್ಪ ಚಿಕ್ಕ ರೋಡು, ಆ ಕಡೆಯಿಂದನೂ ವೆಹಿಕಲ್ ಬರ್ತಾಯಿತ್ತು, ಈ ಕಡೆಯಿಂದ ವೆಹಿಕಲ್ ಬರ್ತಾಯಿತ್ತು. ಸ್ವಲ್ಪ ಕಾರಿಗೆ ಅವರು ಬೇರೆ ಟೆಂಪೋ ಗಾಡಿ, ಅದು ಸ್ವಲ್ಪ ಆ ಕಡೆಯಿಂದ ಹೋಗ್ಬೇಕಾಯಿತು. ಅವ್ನ ಪಕ್ಕಕ್ಕೆ ಬಂದುಬಿಟ್ಟ, ಕಾರ್ ಪಕ್ಕಕ್ಕೆ. ಅದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ, ಇನ್ನೇನಿಲ್ಲ. ಇವಾಗ ಹೊರಟಿದ್ದೀವಿ. ಬೆಳಗ್ಗೆ ಬೇಗನೆ ಎಷ್ಟೋ ಟ್ರೈ ಮಾಡಿದ್ವಿ, ಹೋಗೋಕ್ಕೆ ಆಗಲಿಲ್ಲ. ಮನೆ ಬಿಡೋ ಅಷ್ಟರಲ್ಲೇ 8-8:30 ಆಗೋಯಿತು. ಅದರಿಂದ ತಿಂಡಿ ಕೂಡ ತಿಂದಿರಲಿಲ್ಲ ನಾವು. ಇನ್ನೇನು ಹೊಟ್ಟೆ ಹಸ್ಕೊಂಡು ಅಂದ್ಬಿಟ್ಟು ಅಲ್ಲಿ ಎಲ್ರಿಗೂ ಒಂದು ಎಳ್ನೀರು ಕೊಡಿಸಿದ್ರು. ಆಮೇಲೆ ಬೇಗ ಹೋಗೋಣ ಅಂತ ಬಂದ್ವಿ. ಇವತ್ತು ಏನು ಅನ್ನೋದು ಗೊತ್ತಿಲ್ಲ, ಬೆಳಗ್ಗೆ ಬಿಟ್ಟಾಗಿಂದ ನಮ್ಮ ಟೈಮ್ ಕರೆಕ್ಟಾಗಿ ಇಲ್ವೇನೋ ಏನೋ ಗೊತ್ತಿಲ್ಲ. ಅಲ್ಲಿ ಆ ಥರ ಆಯಿತು. ನೆಕ್ಸ್ಟು ಬೇಗ ಹೋಗೋಣ ಅಂತ ಬಂದ್ವಿ. ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. 4 ಡೇಸು ಹಾಲಿಡೇಸ್ ಇರೋದ್ರಿಂದ ಎಲ್ಲರೂ ಹೊರಗಡೆ ಹೊರಟಿದ್ದಾರೆ. ಯಾವತ್ತು ನೋಡಿದ್ದೀನಿ ಟ್ರಾಫಿಕ್, ಆದರೆ ಈ ಪಟ್ಟಿ ಟ್ರಾಫಿಕ್ ಯಾವತ್ತೂ ನೋಡಿರಲಿಲ್ಲ. ಅದು ಬೆಳಗ್ಗೆ ಟೈಮಲ್ಲಿ. ನಾವು ಯಾವತ್ತೂ ಇಷ್ಟೊತ್ತಿನಲ್ಲಿ ಹೊರಗಡೆ ಬಂದಿರಲಿಲ್ಲ, ನೈಟ್ ಹೊತ್ತೇ ಬಂದಿದ್ದು. ನಂತರ ತಿನ್ನೋ ವೆಚ್ಚದಲ್ಲಿ ನಾಸಿಗಿತ್ತು. ಡಯಟ್ ಮಾಡ್ತಾರೆ. ಹೋಯ್ತವೆ ಏನಾದೇನು ತವ್ರ ಮನೆ ಮಾಡ್ಕೊಂಡವ. ಅದಕ್ಕೆ ಹೇಳೋದು ತಪ್ಪಿರ್ಬಾರ್ದು. ಅವಾಗ ಎಲ್ದಿ ಫುಡ್ ಸಿಗುತ್ತೆ ಅಂತ ಬಂದ್ಬಿಡ್ತವೆ. ನಮ್ಮ ಥರ ಇದ್ರೆ ಬರಲ್ಲ. ಅಮ್ಮ ಕೊಡಲ್ವಂತ. ಮಮ್ಮಿ ತಗೋಗಿ. ಏನು ಚಾರ್ಜರ್ ಹಾಕೋಕ್ಕಾಗಲ್ವ ನನ್ನ ಫೋನು ಅಲ್ಲಿ? ಅಪ್ಪ ಅದಕ್ಕೆ ಹುಡುಕ್ಲಿ ಅಂತ ಹೇಳ್ತೀನಿ, ನೀವು ಹುಡುಕಲ್ಲ, ಸಾಯ್ತೀರ. ನೆಲಮಂಗಲ ರೀಚ್ ಆಗೋ ಅಷ್ಟರಲ್ಲೇ 10:30 11 o'clock ಆಗೋಯ್ತು ನೋಡಿ. 8:30 ಮನೆ ಬಿಟ್ಟಿದ್ದಕ್ಕೆ ಅಷ್ಟು ಟ್ರಾಫಿಕ್ ಇತ್ತು. ಫೈನಲಿ ಬಂದು ನಾಷ್ಟ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನಾಷ್ಟನೇ ಸರಿಗಿಲ್ಲ, ಯಾರಿಗೂ ಇಷ್ಟ ಆಗಲಿಲ್ಲ. ಸ್ವಲ್ಪ ತಿಂದ್ಬಿಟ್ಟು ನೆಕ್ಸ್ಟ್ ಎಲ್ಲಾನ ತಿನ್ನೋಣ ಅಂದ್ಬಿಟ್ಟು ಮುಂದೆ ಬಂದ್ವಿ. ಆಮೇಲೆ ನಾವು ಊರಿಗೆ ಹೋಗಿ ಅವ್ರಿಗೆ ಅಪ್ಪ ಅವಂಗೂ ನಾಷ್ಟ ಕೊಡಿಸಿ ಆಮೇಲೆ ನಾವು ತಿಂದು ಹೋಗೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು. ಆದರೆ ಟೈಮ್ ಆಯ್ತಲ್ಲ, ಸರಿ ಅವನ್ನ ಕುಣಿಗಲಿಗೆ ಬಿಡು ಅಂದ್ವಿ. ಅಪ್ಪನ ಕುಣಿಗಲಿಗೆ ಬಿಟ್ಟರು. ಅವರು ಪಾಪ ಅಲ್ಲಿ ವೆಯ್ಟ್ ಮಾಡ್ಕೊಂಡಿದ್ರು. ಆಮೇಲೆ ಅವ್ರನ್ನೂ ಕರ್ಕೊಂಡು ಆಮೇಲೆ ನಾವು ಕೂಡ ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಇವಾಗ ಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು. ಫಸ್ಟು ಮನೆ ದೇವ್ರಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆನಂತರ ನಾವು ಬೇರೆ ಕಡೆ ಹೊರಡೋಣ ಅಂತ. ಅದೇ ಥರ ಫಸ್ಟು ನಾವೀಗ ಚುಂಚನಗಿರಿಗೆ ಬಂದಿದ್ದೀವಿ. ಚುಂಚನಗಿರಿ ಬರೋ ಅಷ್ಟರಲ್ಲಿ 12:30 1 o'clock ಆಗಿದೆ. ಟೈಮ್ ಗೊತ್ತಾ, ಅಷ್ಟು ಟೈಮ್ ಆಯಿತು. ಆಮೇಲೆ ಅವನ್ನ ಕರ್ಕೊಂಬಂದು ಆಮೇಲೆ ಎಲ್ಲರೂ ಕೂಡ ಅಲ್ಲಿ ನಾಷ್ಟ ಸರಿಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ತಿಂದರು. ನಾವೇನು ತಿನ್ನೋಕೆ ಹೋಗಲ್ಲ, ಮಗನೂ ತಿನ್ನಲಿಲ್ಲ. ನಿಶಾ, ನಾನು, ಮಗ ಒಂದೊಂದು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡ್ವಿ. ಅವ್ವ ಕೂಡ ಪಾಪ ಹಸ್ಕೊಂಬಿಟ್ಟಿದ್ರು. 1-1:30 ಆಗಿತ್ತು ಟೈಮು. ಅವ್ವ ಫಸ್ಟು ನಂಗೆ ನಾಷ್ಟ ಕೊಡಿಸ್ರವ ಸಾಕು ಅಂತು. ಸರಿ ಅಂದ್ಬಿಟ್ಟು ಸ್ವಲ್ಪ ಕುಣಿಗಲ್ ಬಿಟ್ಟು ಸ್ವಲ್ಪ ದೂರ, ಹೋಟೆಲ್ ಹೆಸರು ಗೊತ್ತಿಲ್ಲ, ನಾವು ಒಂದು ಸತಿ ಮಾರ್ಕೋನಹಳ್ಳಿಗೆಲ್ಲ ಹೋಗಿದ್ವಲ್ಲ, ತಿಂದಿದ್ವಲ್ಲ. ಅಲ್ಲಿ ಒಳಗಡೆ ಇದೆಯಂತೆ.
ಪೂಜೆ ಮಾಡ್ತಾರೆ ಬಂದು. ಮಾಡ್ರಿ ಕುತ್ಕೊಳ್ರಿ. ಏನದು? ಎಸ್, ದೂರ ನಿಂತ್ಕೊ ಮಗಳೇ. ಏನಂತ ತೋರಿಸ್ಲಿ ದೂರ ನಿಂತ್ಕೊಂಡು? ಮಲಗಿಸ್ತೀನಿ. ನೀನು ಬೆಂಕಿ ಹಚ್ಚೋದ್ರಲ್ಲಿ ಏನು ಪಿ ಎಚ್ ಡಿ ಮಾಡ್ಕೊಂಡಿದ್ಯಾ? ಯಾ ಎಲ್ಲ ಎಣ್ಣೆ ಆಗ್ಬಿಟ್ಟೆ. ಅರ್ಶಿನ ಕುಂಕುಮ ಇಕ್ಕು ಎಲ್ಲದಕ್ಕೂ ಅದರಲ್ಲೇ ಬಂದಿತ್ತಲ್ಲ. ಓಕೆ 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 ಜಾಗ ಮಾಡ್ಸಿ. ಇದು ನಮ್ಮ ಅಕ್ಕ ಮಾಡ್ತಾ ಇರೋದು, ಇದು ನಮ್ಮಮ್ಮ ಮಾಡ್ತಾ ಇರೋದು. ಅವ್ವ ಇದನ್ನು ಮಾಡಿತ್ತು ನೋಡಿ. ಇದು ನಮ್ಮವ್ವ, ಇದು ನಮ್ಮಮ್ಮ, ಇದು ನಮ್ಮ ಅಕ್ಕ ನೋಡಿ. ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ದಾರೆ. ದೂರ ನಿಂತ್ಕೊ. ಇಲ್ಲಿ ನಮ್ಮಮ್ಮಂದು ಅರ್ಧ ಆಗಿದೆ, ನಿಶಕ್ಕಂದು ಅರ್ಧ ಆಗಿದೆ. ನಾನು ನೋಡ್ಲಾ? ನಾನು ಇಷ್ಟುದ್ದ ಇದ್ದಾಗ ಅವ್ವ ಬಾ, ನಾನು ಮಾಡ್ಲಾ? ಏನು ಹತ್ರ ಬರ್ಬೇಡ ನೀನು. ಜಾಸ್ತಿ ಆಯ್ತು, ಓವರಾಯ್ತು. ಕರ್ಪೂರ ಆಯ್ತಾ? ಕರ್ಪೂರ ತಗೊಂಡು ಇದು ಮಾಡ್ಕೊ. ಕೈ ತೊಳ್ಕೊಳಕ್ಕೆ ನೀರು ಐತಿ, ಇನ್ನೇನು ಬರುತ್ತೆ ಅದಕ್ಕೆ ಹಚ್ಕೊಂಡ್ಬೇಡ ನೀನು. ಅಲ್ಲಿ ಬಟ್ಟೆ ಹ್ಞೂ ಅಲ್ಲೇ ಬಟ್ಟೆ ಐತೆ ನೋಡು, ಅದು ಒರೆಸ್ಕೊ ಕೈನೇ. ಇಲ್ಲಿಕ್ಕು ನಿಶ ಕೈ ಒರೆಸ್ಕೊ ನಿಶ. ಅಪ್ಪು ಚಾಕು ತಗ. ಗಂಧ ಕಡೆಗೆ ಅಂಟಸ್ ಬಿಸಾಕ್ಬಿಡು. ಒಂದೇ ಅನ್ಸಿದ್ದು ನಾನು. ಇದು ಏನಕ್ಕೆ? ಈಗ ನಮ್ಮ ಅಮ್ಮಂದು ಹಚ್ಚಿದ್ರು, ಎರಡು ಹಚ್ಚಿದ್ರು. ಅಲ್ಲಿ ಹಚ್ಚಲ್ಲ, ಬೆಂಕಿ ಬೆಂಕಿ ನಾನು ಹಚ್ತೀನಿ. ಮತ್ತು ಅಲ್ಲಿ ನಾಷ್ಟ ಮಾಡಿಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಬಂದು ಇವಾಗ ಬೂದ್ಗುಂಬಳಕಾಯಿ ದೀಪ ಹಚ್ತಾ ಇದ್ದೀವಿ. ಆಲ್ರೆಡಿ ನಾವು ಒಂದು ಸತಿ ಹಚ್ಚಿದ್ವಿ, ಅದರಿಂದ ಒಂದು ಸ್ವಲ್ಪ ಓಕೆ ಅನ್ನಿಸ್ತು ನಮಗೆ ದೀಪ ಎಲ್ಲ ಹಚ್ಚಿದ ಮೇಲೆ. ಅದರಿಂದ ಈ ಸತಿ ಕೂಡ ದೀಪ ಹಚ್ಚೋಣ ಅಂದ್ಬಿಟ್ಟು ಹಸ್ಬೆಂಡ್ ಹೇಳಿದರು. ಅದರಿಂದ ಇವಾಗ ನಿಶಾ ಒಂದು ನಾನೊಂದು ದೀಪ ಹಚ್ತಾ ಇದ್ದೀವಿ. ಇಲ್ಲಿ ಸುಮಾರು ಜನ ಹಚ್ತಾರೆ, ನಾವು ಕೂಡ ಫಸ್ಟ್ ಟೈಮ್ ಹಚ್ಚಿದಾಗ ಎಷ್ಟೊಂದು ಜನ ಹಚ್ಚಿದ್ರು. ಇವತ್ತು ಒಬ್ಬರೇ ಹಚ್ಚಿದ್ದಾರೆ, ನೋಡ್ತಾ ಇರ್ಬೋದು. ಅಲ್ಲಿ ಬಾಗಿಲಲ್ಲಿ ಇಟ್ಟಿದ್ದಾರೆ. ಪೂಜೆ ಮಾಡಿದ್ರೆ ನಮಗೆ ರಾಹು ದೋಷ ಏನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ. ದೋಷಗಳೇನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ. ನಾವು ಫಸ್ಟ್ ಟೈಮ್ ಹಚ್ಚಿದಾಗ ನಾವೇ ಬೂದ್ಗುಂಬಳಕಾಯಿ ಎಣ್ಣೆ ಬತ್ತಿ ಎಲ್ಲ ತೊಗೊಂಬಂದು ನಾವೇ ಹಚ್ಚಿದ್ವಿ, ಅಕ್ಕಿ ಎಲ್ಲ. ಈ ಸತಿನೂ ಎಲ್ಲ ತೊಗೊಂಬಂದಿದ್ವಿ. ಅದು ಕುಂಬಳಕಾಯಿ ಸಿಕ್ಕಿರಲಿಲ್ಲ. ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ಅಂಗಡಿಗೆ. ಇಲ್ಲೇ ಸಿಗ್ತವೆ ಅಂಗಡಿಲೇ. ಅವರು ಇಲ್ಲ ಹಂಗೆ ಕೊಡೋಲ್ಲ, ಇಲ್ಲೇ ರೆಡಿ ಮಾಡಿಕೊಡಿ ಅಂದ್ರಿ, ಕೊಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ಎಲ್ಲ ಅಲ್ಲೇ ರೆಡಿ ಮಾಡಿಸ್ಕೊಂಡ್ವಿ ನಾವು. ಬೂದ್ಗುಂಬಳಕಾಯಿ ಸಿಗಲಿಲ್ಲ ಅನ್ನೋಕ್ಕೋಸ್ಕರ ಇಲ್ಲಿಗೆ ಬಂದ್ವಿ. ಅವ್ರು ಕೊಡೋಲ್ಲ ಅಂದ್ರಲ್ಲ, ಸರಿ ಅಂದ್ಬಿಟ್ಟು ಎಲ್ಲ ಅಲ್ಲೇ ರೆಡಿ ಮಾಡಿಸ್ಕೊಂಡು ಇಲ್ಲಿ ನಾವು ದೀಪ ಹಚ್ಚಿ ಬೆಳಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬಂದಿದ್ವಿ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಈ ರೀತಿ ಹೋದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರ ಮಾತಾಡ್ಕೊಂಡೇ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ರೆಡಿ ಆಗ್ಬಿಟ್ಟು ಬಂದಿದ್ವಿ. ಹೇಗಿದೆ ನಮ್ಮೆಲ್ಲರೂ ಡ್ರೆಸ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ಇದು ಬಂದು ಹಳೇ ದೇವಸ್ಥಾನ. ಫಸ್ಟ್ ಇಲ್ಲೇ ಪೂಜೆ ಮಾಡ್ತಾಯಿದ್ದಂತೆ, ಇವಾಗೆಲ್ಲ ಇಲ್ಲಿ ಮಾಡ್ತಾಯಿಲ್ಲ. ಇವಾಗ ಅಲ್ಲಿ ಹೊಸ ದೇವಸ್ಥಾನದಲ್ಲೇ ಪೂಜೆ ಮಾಡ್ತಾ ಇರೋದು. ಫಸ್ಟ್ ಬಂದಾಗ ಅಲ್ಲಿ ಮೇಲ್ಗಡೆನೇ ನಾವು ದೀಪ ಹಚ್ಚಿದ್ದು. ಇವಾಗ ಇಲ್ಲೇ ಹಚ್ಚಕ್ಕೆ ಇದು ಮಾಡಿ ನೋಡ್ತಾ ಇರ್ಬೋದು. ಆ ಸೈಡ್ ಈ ಸೈಡೆಲ್ಲ ಕಂಬಿ ಎಲ್ಲ ಹಾಕಿ ನೀಟಾಗಿ ಇಡೋದಕ್ಕೆ ರೆಡಿ ಮಾಡಿದ್ದಾರೆ ನೋಡಿ. ಸುತ್ತ ತೋರಿಸ್ತಾ ಇದ್ದೀನಿ ಇವಾಗ. ಇದು ದೋಷ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ ಅಂದ್ಬಿಟ್ಟು ಹಚ್ಚೋದಂತೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ, ಹಸ್ಬೆಂಡ್ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ದೀಪ ಎಲ್ಲ ಹಚ್ಚಾಯ್ತು. ಇವಾಗ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಈ ಕಡೆ ಬರವಾ, ಇಲ್ಲಿ ಬಾ.
ಇವಾಗ ಬಂದು ಹಸ್ಬೆಂಡು ಭಿಕ್ಷೆ ಬೇಡಕ್ಕೆ ಅಂದ್ಬಿಟ್ಟು ಕೂತಿದ್ದಾರೆ. ಹೋದ ಸತಿ ಬಂದಾಗಲೂ ಇದೇ ಥರ ಬೌದ್ಧ ಗುಂಬಳಕಾಯಿ ದೀಪ ಹಚ್ಚಿ ಭಿಕ್ಷಾಟನೆ ಮಾಡಿದರು. ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಲಿಂಕ್ ಸಿಕ್ಕಿದ್ರೆ ಹಾಕಿರ್ತೀನಿ ಎಂಡ್ ಸ್ಕ್ರೀನಲ್ಲ, ಅಂದರೆ ಐ ಬಟನಲ್ಲಿ. ಇಲ್ಲ ಅಂದರೆ ಹೋಗಿ ವಿಡಿಯೋ ಸರ್ಚ್ ಮಾಡಿ ನೋಡಿ. ಅವ್ರಿಗೇನೋ ಅನಿಸುತ್ತೇನೋ ಗೊತ್ತಿಲ್ಲ. ಇಲ್ಲಿಗೆ ಬಂದಾಗ ಮಾತ್ರ ಹೋದ ಸತಿನೂ ಅವರು ಭಿಕ್ಷಾಟನೆ ಮಾಡಿದರು, ಈ ಸತಿನೂ ಕೂಡ ಭಿಕ್ಷಾಟನೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ಅವತ್ತಿತ್ತು ರಶ್ ಇತ್ತು. ಇಲ್ಲ ಹೋಗೋಣ, ದರ್ಶನ ಮಾಡೋಣ. ಇದಾಗ ದರ್ಶನ ಇವತ್ತಿಗೂ ಹಿಂಗೆ ದೇವಸ್ಥಾನ ಕ್ಲೋಸ್ ಮಾಡಿದರು. ಆವಾಗ ಮಧ್ಯಾಹ್ನ 2:30 ಆಗಿತ್ತಲ್ವ ಟೈಮ್. ಆವಾಗ ಓಪನ್ ಮಾಡಿದ್ರಿಂದ ಇಷ್ಟು ಕ್ಯೂ ಇದೆ ಅಷ್ಟೇ, ಏನು ಅಷ್ಟೊಂದು ಜನ ಇರಲಿಲ್ಲ. ಆವಾಗ ಓಪನ್ ಮಾಡಿದ್ರಿಂದ ಜನ ಜಾಸ್ತಿ ಕಾಣಿಸ್ತಾಯಿದ್ರು. ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಲ್ಲ, ಆವಾಗ ಇತ್ತಪ್ಪ ರಶ್, ಅಷ್ಟು ರಶ್ ಇತ್ತು. ಅಷ್ಟೊಂದೇನು ರಶ್ ಇರಲಿಲ್ಲ. ದರ್ಶನ ಮಾಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ದರ್ಶನ ಮಾಡಿಕೊಂಡು ದೇವ್ರದ್ದು ನಾವು ಬರೋದೇ ಅಪರೂಪ. ಆವಾಗಲೂ ದರ್ಶನ ಮಾಡಲಿಲ್ಲ ದೇವ್ರದ್ದು ಅಂದರೆ ಬೇಜಾರಾಗುತ್ತಲ್ವ, ಅದರಿಂದ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೊರಟ್ವಿ. ಇವಾಗ ಅದು ಭಿಕ್ಷಾಟನೆ ಎಲ್ಲ ಮಾಡಿದಾರಲ್ಲ, ಅದು ಹಸ್ಬೆಂಡು ಅದನ್ನು ಉಂಡಿಗೆ ಹಾಕ್ತಾರೆ ಅಷ್ಟೇ. ಅದೇನು ಯೂಸ್ ಮಾಡೋದಿಲ್ಲ ನಾವು. ಉಂಡಿಗೆ ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಕಾಪಾಡಪ್ಪ ಅಂದ್ಬಿಟ್ಟು ಹೊರಡೋದಷ್ಟೇ. ಬೆಳಗ್ಗೆನೆ ಮೂಡ್ ಆಫ್ ಆದಂಗೆ ಆಗ್ಬಿಟ್ಟಿತ್ತು. ಆದರೆ ಇಲ್ಲಿಗೆ ಬಂದು ದೀಪ ಹಚ್ಚಿ ದೇವ್ರ ದರ್ಶನ ಮಾಡಿದ್ದಕ್ಕೆ ಏನೋ ಒಂಥರ ಮನಸ್ಸಿಗೆ ಖುಷಿ, ಸಮಾಧಾನ ಅನಿಸ್ತು. ಒಂಥರ ಏನೋ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಎಲ್ಲ ಮಾಡಿಕೊಂಡು ಪ್ರಸಾದ ಕೂಡ ತಿಂದ್ವಿ ದೇವ್ರದ್ದು. ತಿಂದ್ಬಿಟ್ಟು ಇವಾಗ ನೆಕ್ಸ್ಟು ನಮ್ಮ ಜರ್ನಿ ಶುರು ಆಯಿತು. ಬನ್ನಿ ಹೊರಡೋಣ. ನೀರಾವರಿ ಜಮೀನು ಈ ಸೈಡ್ ಎಲ್ಲ ಹೇಮಾವತಿ ಅಲ್ಲ, ಕಾವೇರಿ ಅಲ್ವಾ? ಕಾವೇರಿ ನೀರು ಈ ಸೈಡೆಲ್ಲ, ಮಲ್ಜೆ ಸೈಡೆಲ್ಲ. ಅದೇ ಊರಾಗ ಪಾಂಡವಪುರ ಇದೆ. ಪಾಂಡವಪುರ ರೀಚ್ ಆದ್ವಿ. ತುಂಬ ಟ್ರಾಫಿಕ್ ಆಯ್ತು ಮತ್ತೆ ಇಲ್ಲಿ. ಏನಕ್ಕಪ್ಪ ಅಂದರೆ ಇಲ್ಲಿ ಯಾರ್ದೋ ಬರ್ತಡೇ ಮತ್ತು ದರ್ಶನ್ ಕೂಡ ಬಂದಿದ್ದಾರೆ ಅಂದ್ಬಿಟ್ಟು ತುಂಬ ಟ್ರಾಫಿಕ್ ಇತ್ತು. ಮತ್ತೆ ಟ್ರಾಫಿಕ್ ಅಂತ ಟೆನ್ಷನ್ ಶುರುವಾಗಿತ್ತು. ಆಮೇಲೆ ದರ್ಶನ್ ಅಂದಿದ್ದೇನೆ ಇರಪ್ಪ ಟ್ರಾಫಿಕ್ಕು ಒಂದು ಸ್ವಲ್ಪನೂ ಮೂವ್ ಆಗ್ತಾ ಇಲ್ಲ ಗಾಡಿ, ಈ ಟೆನ್ಷನ್ ಆದರೂ ಕಳೆದೋಗುತ್ತೆ ಅಂದ್ಬಿಟ್ಟು ಅವ್ರ ಮುಖ ನೋಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಅವ್ರ ಮುಖ ಕೂಡ ನೋಡಿದ್ವಿ.
ವೆಯ್ಟ್ ಹೆಂಗ್ ನಿಮ್ಮ ಲೆಸನ್ ನಾನು ಆಡ್ಕೊಳ್ಳಾ? ಮಮ್ಮಿ ನಾನು ಇವಾಗ ಆಡ್ಕೊಂಡ ಮಮ್ಮಿ. ಮಮ್ಮಿ ಚುಂಚನಗಿರಿಯಿಂದ ಬಿಟ್ಟು ನೆಕ್ಸ್ಟ್ ನಾವು ಹೊರಟಿರೋದು ಮೈಸೂರು ರೂಟ್ಗೆ. ಮೈಸೂರಿಗೆ ಹೋಗೋಣ ಅಂತ ಹೊರಟ್ವಿ. ನಾಮಂಗಲದಿಂದ ಶಾರ್ಟ್ಕಟ್ ಬರುತ್ತೆ. ಫಸ್ಟ್ ಟೈಮ್ ನಾವು ಈ ರೋಡಲ್ಲಿ ಬಂದಿದ್ದು. ಬೆಳ್ಳಾಳ, ಪಾಂಡುಪುರ ಈ ರೂಟಲ್ಲಿ ಬಂದ್ವಿ. ಅಲ್ಲಿ ಪಾಂಡುಪುರದಲ್ಲಿ ದರ್ಶನ್ ಬಂದಿದ್ದರು. ಫಸ್ಟ್ ಟೈಮ್ ಅವ್ರನ್ನೂ ಕೂಡ ನೋಡಿದ್ದು ಒಂದು ಖುಷಿ ಆಯಿತು. ನೆಕ್ಸ್ಟ್ ಎಲ್ಲಿ ಬಂದ್ವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ.